ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ. ನಮಸ್ಕಾರ ವೀಕ್ಷಕರೇ, ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ. ನಾನು ಹನುಮಂತಪ್ಪ ಕಲೆದೇವರು. ಜನವರಿ 26ರಂದು ಜಿಲ್ಲಾಡಳಿತ ವಿವಿಧ ಕ್ಷೇತ್ರಗಳಿಗೆ ಕೊಡಮಾಡುವ ಪ್ರಶಸ್ತಿಗೆ ಸಮಾಜ ಸೇವೆಯಲ್ಲಿ ಆಯ್ಕೆಯಾದಂತಹ ರಾಜೇಶ್ವರಿ ಬಿಸ್ಟಿನಗೌಡ್ರು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ ಅವರನ್ನ ಮನದಾಳದ ಮಾತುಗಳನ್ನು ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳು. ನಿಮಗೂ ಸಹ ಸಮಗ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೇಡಮ್, ಜಿಲ್ಲಾಡಳಿತ ಜನವರಿ 26ರಂದು ಕೊಡಮಾಡುವ ಪ್ರಶಸ್ತಿಗೆ ತಾವು ಆಯ್ಕೆಯಾಗಿದ್ರಿ. ನಿಮಗೆ ಏನು ಅನಿಸುತ್ತೆ? ನನಗೆ ಇದೊಂದು ತುಂಬ ಖುಷಿ ತಂತು. ಯಾಕೆಂದರೆ ನಾನು 2016ರಲ್ಲಿ ನಾನು ಒಂದು ಸಂಸ್ಥೆ ಕಟ್ಕೊಂಡಿದ್ದೆ, ಮಕರಂದ ಸ್ವರ ಸಂಗೀತ ಕಲಾ ಸಂಸ್ಥೆ ಅಂತ. ಅವರು ಇಷ್ಟು ವರ್ಷ ನಾನು ಸಂಗೀತದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಾನು ಮುಳುಗಲಿಲ್ಲ. ನನಗೆ ಏನೋ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದು ತುಂಬ ನನ್ನಲ್ಲಿ ಮೂಡ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಾನು ಯಾರ ಸಹಾಯ ಏನೂ ಕೇಳಿಲ್ಲ. ನನ್ನ ಸ್ವಂತ ನಿರ್ಧಾರದಿಂದ ನಾನು ಮದರ್ ತೆರೇಸದ ಒಂದು ಲೇಖನ ಓದಿದೆ. ಆವಾಗ ನನಗೆ ನಾನು ಒಂದು ಅಲ್ಪ ಸ್ವಲ್ಪರ ನಾನು ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಪ ಸ್ವಲ್ಪರ ನಾನು ಮಾಡಿ ನನ್ನ ಮನಸ್ಸು ಹಗುರು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಸಮಾಜ ಸೇವೆಗೂ ನಾನು ಇದರಿಂದ ನಾನು ಮಾಡಿಕೊಂಡೆ. ಚಿತ್ರ ಅಂದರೆ ಈ ಅಂಧ ಮಕ್ಕಳಿಗೆ ನಾನು ಹೋಗಿ ಪ್ರತಿ ವರ್ಷ ಹೋಗಿ ಅವರಲ್ಲಿ ಕೇಳಿಕೊಂಡೆ, ನಿಮ್ಮಲ್ಲಿ ನಾನು ಒಂದು ಸಂಗೀತ ಕಾರ್ಯಕ್ರಮ ಮಾಡ್ತೀನಿ, ಆ್ಯಕ್ಚುಲಿ ನೀವು ಏನು ನಿಮಗೆ ಸಹಾಯ ಏನಾರ ಬೇಕಿದ್ರೆ ನಾನು ಸಮಾಜ ಸೇವೆನೂ ಮಾಡ್ತೀನಿ, ಇದು ಒಂದೇ ಅಲ್ಲ, ನೀವು ಏನಾರ ಬೇಕಂದ್ರೆ ಸ್ವಲ್ಪ ನನಗೆ ಹೇಳ್ರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದಾಗ ಅವ್ರು ತುಂಬ ಖುಷಿಪಟ್ರು. ಇಂಥವ್ರು ನಮಗೆ ಸಿಗ್ಬೇಕಾದ್ರೆ ತುಂಬ ಇದು ಇರುತ್ತೆ. ಆದರೆ ನೀವು ಈ ಥರ ನೀವು ಮನದಲ್ಲಿ ಕೇಳ್ಕೊಂಡಿದ್ದೀರಲ್ಲ ಮೇಡಮ್, ನಮಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಅವರು ಮಕ್ಕಳಿಗೆ ಒಂದು ಚಳಿ ಅಂದರೆ ಚಳಿ, ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಮಕ್ಕಳಿಗೆ ಒಂದು ನನಗೆ ಗೀಝರ್ ಆಯ್ತು ಏನೋ ಸೋಲಾರದ್ದು ಏನಾರು ವ್ಯವಸ್ಥೆ ಮಾಡಿಕೊಡ್ರಿ ಅಂದರು. ಇದೇ ಹಾವೇರಿ ಇಜಾರಿ ಲಕ್ಮಾಪುರ ಅಂಧ ಮಕ್ಕಳಲ್ಲಿ ಹೋದಾಗ ಅವ್ರಿಗೆ ನಾನು ಗೀಝರ್ ಒಂದು 25 ಜನ ಸ್ನಾನ ಮಾಡೋಷ್ಟು ನನ್ನ ಅದು ಕೆಪಾಸಿಟಿದು ಗೀಝರನ್ನು ಕೊಡಿಸಿ ನನ್ನ ಸಂಸ್ಥೆಯಿಂದ ಅವ್ರಿಗೆ ಕೊಡಿಸಿ ನಾನು ಬಂದೆ. ಆದರೆ ನಾನು ಎಲೆಮರೆ ಕಾಯಾಗಿ ನಾನು ಯಾರಿಗೂ ಇವತ್ತಿಗೂ ಅದನ್ನು ನಾನು ಪ್ರಶಸ್ತಿ ಪಡಿಸಲಿಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಅದನ್ನು ಮಾಡಿದೆ. ಕೊನೆಗೆ ಮತ್ತೆ ನಾನು ಈ ಪ್ರಶಸ್ತಿಗೆ ಕಾರಣ ಅಂದರೆ ಪೇಪರ್ನಲ್ಲಿ ಬಂದ ಮೇಲೆ ನಾನು ಆ ಪ್ರಶಸ್ತಿಗೆ ಅರ್ಜಿ ಹಾಕಿದೆ. ಆಮೇಲೆ ರುದ್ರಾಶ್ರಮಕ್ಕೆ ಹೋಗಿ ಅವ್ರಿಗೇನು ಬೆಚ್ಚಗೆ ಒಂದು ಬೆಡ್ಶೀಟು, ಆಮೇಲೆ ರಗ್ಗು, ಆಮೇಲೆ ಸೀರೆಗಳಿಲ್ಲ ಅಂದರೆ ಸೀರೆಗಳೆಲ್ಲ ಹೊಸ ಸೀರೆಗಳು ತಗೊಂಡು ಎಲ್ಲ ನನ್ನ ಕೈಲಿ ಏನಾಗುತ್ತೆ ಅವ್ರಿಗೆ ನಾನು ಸಹಾಯ ಮಾಡಿ ಬಂದೆ. ಈಗ ಈ ಇದ್ರ ಮಕ್ಕಳು ಒಂದು ಜ್ಞಾನ ಜ್ಯೋತಿ ಅಂತ ಒಂದು ಸಂಸ್ಥೆ ಮಾಡಿದ್ರು ಅವರು. ಆ ಸಂಸ್ಥೆ ಮಾಡೋಕ್ಕೆ ಅವರು ನನಗೆ ಕೇಳ್ಕೊಂಡ್ರು, ಮೇಡಮ್ ನನಗೆ ಏನಾರ ಒಂದು ಇದು ಮಾಡಿಕೊಡ್ರಿ ನಿಮ್ಮ ಇದರಿಂದ ಅಂದರು. ಆಯಿತು ಅಂತೇಳಿ ಅನಾಥ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಸೇವೆ ಆರ್ತಕ್ಕ ಅಂತೇಳಿ ನಾನು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದೆ ಇದೇ ಜಿಲ್ಲಾ ಆಡಳಿತ ಗುರುಭವನದಲ್ಲಿ. ಓನಾಗಿ ನಾನೇ ಒಂದು ಸ್ವಂತ ಖರ್ಚು ಮಾಡಿ ಆ ಮಕ್ಕಳಿಗೆ ಒಂದು ಏನು ಸಹಾಯಧನ ಕೊಡಬೇಕು ಕೊಟ್ಟು ಸಹಾಯಾರ್ಥ ಅಂತೇಳಿ ಒಂದು 20,000 ಸಹಾಯಾರ್ಥ ಕೊಟ್ಟರು. ನಾನು ಒಂದು 10,000 ಹಾಕಿ ಅವ್ರಿಗೆ ಏನು ಬೇಕು, ಚದರ ಇಲ್ಲ, ರಗ್ಗಿಲ್ಲ, ಏನೇನೋ ಹೇಳಿದರು. ಅವ್ರಿಗೆ ನಾನು ಸಹಾಯ ಮಾಡಿ ಆಮೇಲೆ
ಹುಕ್ಕೇರಿ ಮಠ ಅಜ್ಜಾರ ಮುಖಾಂತರ ನಾನೆಲ್ಲ ಸಹಾಯಧನ ಕೊಟ್ಟೆ. ಹೀಗೆ ನಾನು ನನ್ನ ಸಂಗೀತದೊಳಗೆ ಇದ್ಕೊಂಡು ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋದು ನನಗೆ ಆಸೆ ಹುಟ್ಬಿಟ್ಟು ನಾನು ಈ ಥರ ಮಾಡಿದೆ. ಇದ್ರದ್ದು ಸಹಾಯ ಇಲ್ಲ ನನಗೆ. ಮೇಡಮ್, ತಾವು ಈಗ ಅನಾಥಾಶ್ರಮ, ವೃದ್ಧಾಶ್ರಮ, ಅಂಧ ಮಕ್ಕಳಿಗೆ ಏನು ನೀವೇನು ನಿಮ್ಮ ಕೈಲಾದಷ್ಟು ದಾನ ಮಾಡ್ತಿರಲ್ಲ, ನೀವು ಸ್ವಂತಾಗಿ ದುಡ್ದಿದ್ದು ಏನೋ ಮನೆಯದು ತೊಗೊಂಡು ಕೊಡ್ತಿರೋ? ಇಲ್ಲ, ನಮ್ಮ ಮನೆಯವರು ಸ್ವಂತಾಗಿ ದುಡಿತಾರೆ. ಅವರು ಅಲ್ಪ ಸ್ವಲ್ಪ ನನ್ನ ಕಡೆಯಲ್ಲಿ ಕೊಟ್ಟಿರ್ತಾರೆ. ನಾವೇನೋ ಒಂದು ಖರ್ಚಿಗೆ ಇಟ್ಕೊಂಡಿರ್ತೀವಿ. ನಾವು ಖರ್ಚು ಮಾಡೋದು ಮುಖ್ಯ ಅಲ್ಲ, ಸಮಾಜ ಸೇವೆಗೆ ನಾವು ಕೊಡ್ಬೇಕು. ಈಗ ಸಮಾಜ ಸೇವೆನೇ ಯಾಕೆ ಆಯ್ಕೆ ಮಾಡ್ಕೊಂಡಿರ್ತಾವೆ? ಯಾಕಂದ್ರೆ ಈಗ ನಾವು ಎಲ್ಲ ಅನುಕೂಲದಾಗ ನಾವು ಅದೇವಿ. ಈಗ ನಮ್ಗಿಂತ ಕೆಳಮಟ್ಟಿಗೆ ಅನಾನುಕೂಲ ಇಲ್ದಾರ ಇರ್ತಾರಲ್ಲ, ಆ ಅನಾನುಕೂಲದವ್ರಿಗೆ ನಾವು ಅದನ್ನೊಂದು ಸ್ವಲ್ಪ ಮಾಡ್ಬೇಕಲ್ಲ. ಅವ್ರು ನೋಡೋದಕ್ಕೆ ನಮ್ಗೊಂದು ಅಯ್ಯೋ ಅನಿಸ್ತು. ನಾವು ಇಷ್ಟೊಂದು ಮೆರಿತೀವಿ, ಇಷ್ಟೊಂದೆಲ್ಲ ದೊಡ್ಡ ಮನೆ, ಇಷ್ಟೆಲ್ಲ ಇದರಲ್ಲಿ ಲಕ್ಸುರಿ ಲೈಫಲ್ಲಿ ಇರ್ತೀವಿ. ಮಕ್ಕಳಿಗೆ ಈ ಥರ ಇದಾರಲ್ಲ, ಅನಾಥ ಮಕ್ಕಳ ಹತ್ರ ನೋಡಿ ಬಂದೆ ನಾನು. ಅಂಧ ಮಕ್ಕಳು ಏನೂ ಇಲ್ಲಲ್ಲ, ಹೆಂಗೆ ಮಲಗ್ತಾವಲ್ಲ ಇವು. ನಾವು ಏನಾರು ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಲ್ಲ. ನಮ್ಮ ಸಂಸ್ಥೆದಿಂದ ನಾವು ಅಲ್ಪ ಸ್ವಲ್ಪ ನಾವು ಮನೇಲಿ ಕೊಟ್ಟಿರ್ತಾರೋ ಏನೋ ಅವನ್ನ ಇಟ್ಕೊಂಡು ನಾವು ಒಂದು ವರ್ಷಕ್ಕೊಮ್ಮೆ ನಾನು ಏನಾರು ಒಂದು ಸಹಾಯ ಮಾಡಿಬರ್ತೀನಿ. ಮೇಡಮ್, ನೀವು ಎಷ್ಟು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಿದ್ದೀರಾ? ನಾನು ಒಂದು 2016ರಲ್ಲಿ ನನ್ನ ಸಂಸ್ಥೆ ಕಟ್ಕೊಂಡೆ. ಅದಕ್ಕಿಂತ ಬಿಫೋರ್ ನಾನು 4 ವರ್ಷ ನಾನು ಸಮಾಜ ಸೇವೆ ಮಾಡ್ಕೊತಾನೆ ಬಂದಿದ್ದೀನಿ. ಒಂದು 12 ವರ್ಷ ಆಯಿತು ನಾನು ಮಾಡ್ತಾಯಿದ್ದೆ. ಇಷ್ಟು ಸಮಾಜ ಸೇವೆ ಮಾಡಿದ್ರಲ್ಲ, ನಿಮಗೆ ಯಾವುದಾದ್ರೂ ಇಷ್ಟವಾದ ಸಮಾಜ ಸೇವೆ ಯಾವುದು? ನನಗೆ ಇಷ್ಟವಾದ ಸಮಾಜ ಸೇವೆ ಅಂದರೆ ಜನರಿಗೂ ಇದೇ ನಂದು ಸಮಾಜ ಸೇವೆ. ಏನು ಈ ಮಕ್ಕಳೆಲ್ಲಾತು ಯಾರಾದರೂ ನನಗೆ ಬಡವರು ಕಂಡ್ರೆ ಇಷ್ಟು ದಿನ ಮಾಡಿದ್ವಿ ಎಲ್ಲ ಸಮಾಜ ಸೇವೆನೇ ನನಗಿಷ್ಟ. ಮೇಡಮ್, ತಾವು ಸಂಗೀತ ಕ್ಷೇತ್ರಗಳಲ್ಲಿ ತಾವು ಸಂಗೀತಗಾರರು ಹೌದು. ನಿಮ್ಮ ಸಂಗೀತಗಳಲ್ಲಿ ಯಾವ ಸಂಗೀತ ನಿಮಗೆ ಭಾಳ ಇಷ್ಟ ಅನಿಸ್ತು? ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ವಾಣಿ ಕಣೇಕಲ್ ಅಂತೇಳಿ ನಾನು ಹಿಂದೂಸ್ತಾನಿ ಸಂಗೀತ ಕಲಿತೆ. ನಾನು ಎಕ್ಸಾಮ್ ಬರೆದೆ. ಆಮೇಲೆ ನನಗೇನೋ ಒಂದು ಅನಿಸ್ತು, ನಾನು ಬೆಂಗಳೂರಿಗೆ ಹೋಗಿ ನಾನು ಮಂಜುಳಾ ಗುರಾಜ್ ಕಡೆ ನಾನು ಪ್ಲೇಬ್ಯಾಕ್ ಕಲಿಬೇಕು ಅನ್ನೋದು ತುಂಬ ಮನಸ್ಸಿಗೆ ಬಹಳ ಇಷ್ಟ ಆಯಿತು. ಆದರೆ ನಮ್ಮ ಮನೆಯಾಗ ಇನ್ನೊಂದು ಸ್ವಲ್ಪ ಇದರಿಂದ 1 ವರ್ಷ ಗ್ಯಾಪ್ ಆಯ್ತು. ಆಮೇಲೆ ನಮ್ಮ ಮನೆಯವ್ರು ಹೋಗು ಅಂದರು. ಅಲ್ಲಿ ನಾನು ಮಂಜುಳಾ ಗುರಾಜ್ ಕಡೆ ನಾನು 3 ವರ್ಷ ನಾನು ಪ್ಲೇಬ್ಯಾಕೆ ಕಲ್ತ್ಕೊಂಡೆ, ಸಂಗೀತ ಕಲಿತೆ, ವಿವಿಧ ಕ್ಷೇತ್ರದಲ್ಲಿ ಕೊಟ್ಟೆ. ಆಮೇಲೆ ಗಡಿನಾಡು, ಅದು ಗಡಿನಾಡು ಅಂದರೆ ಉಳುವಿಯಲ್ಲಿ ನನಗೆ ಸಂಗೀತ ಕಾರ್ಯಕ್ರಮ ಮಾಡಲಿಕ್ಕೆ ಅನುದಾನ ಕೊಟ್ಟು ನನಗೆ ದೊಡ್ಡ ಪ್ರಮಾಣದಲ್ಲೇ ನನ್ನ ಸಂಗೀತ ಮಾಡಿಕೊಟ್ಟೆ. ಅವರಿಗೆ ತುಂಬ ಹೊಗಳಿದ್ರು. ವಿಡಿಯೋ ಎಲ್ಲ ಅವ್ರಿಗೆ ಕಳಿಸಿದ್ವಿ. ಏನೋ ಒಂದು ಕ್ಷೇತ್ರದಲ್ಲಿದ್ದರೆ ನಿಮ್ಮನ್ನು ನಾವು ಮಾಡ್ತೇವಮ್ಮ, ಕಳಿಸ್ತೇವೆ ಅಂತ ಹೇಳಿದರು. ಆಮೇಲೆ ಸಂಗೀತ ಇವ್ರ ಕಡೆ ನಮ್ಮ ಚಂದನ ಟಿ ವಿಯಲ್ಲಿ ನಮಗೆ ಕರೆದು ಸಂಗೀತ ನೀಡಿದ್ವಿ. ಚಂದನ ಟಿ ವಿಯಲ್ಲಿ ನಿಮ್ಮ ಸಂಗೀತ ಪ್ರಸಾರ ಆಗಿದೆ. 3 ಸಲ ಆಗಿದೆ ಸಂಗೀತ ಪ್ರಸಾರ. ಹಾಗಾಗಿ ನಾನು ವಿವಿಧ ಕ್ಷೇತ್ರ ಅಲ್ಲಿಂದ ಮತ್ತು ಅಂಡೋಮನ್ ನಿಕೋಬಾರಿಗೆ ನಮ್ಮ ಮೇಡಮ್ ಆಯ್ಕೆ ಮಾಡಿದರು. ಅಲ್ಲಿ ಹೋದ್ವಿ. ಅಲ್ಲಿ ಸಂಗೀತಕ್ಕೆ ನಮ್ಮ ಕರ್ನಾಟಕದ ಒಂದು ಭವನ ಕಟ್ಟಿಸಿದ್ದಾರೆ ಅಂಡೋವನ್ನಲ್ಲಿ. ಅಲ್ಲಿ ನಾವು ಸಂಗೀತ ಕೊಟ್ಟು ಬರ್ಬೇಕು. ಅದೇ ಫಸ್ಟ್ ಉದ್ಘಾಟನೆ ಆಗಿತ್ತು. ನಾವು ಕೊಟ್ಟು ಬರ್ಬೇಕು ಅನ್ನೋದು ನಮ್ಮಲ್ಲಿ ಮೂಡಿತು. ನಾವು ಮೇಡಮ್ಗೆ ಹೇಳಿದ್ವಿ, ಆಯಿತು ಹೋಗೋಣ ಎಲ್ಲರೂ ರೆಡಿ ಆಗಿರಿ ಅಂದರು. ಅಲ್ಲಿ ಹೋಗಿ ನಾವು ಸಂಗೀತಕ್ಕೆ ಕೊಟ್ಟು ಬಂದ್ವಿ. ಅದು ತುಂಬ ಖುಷಿ ಆಯ್ತು ನಮಗೆ. ಅಲ್ಲಿ ಒಂದು ಕಾಡ ಜನರ ಮಧ್ಯದಲ್ಲಿ ಹೋಗಿ ನಾವು ಈ ಎಲ್ಲರೂ ಕರೆದು ಸಂಗೀತ ಒಂದು ಕೊಟ್ಟು ಬಂದ್ವಲ್ಲ, ಅದು ನಮಗೆ ತುಂಬ ತುಂಬ ಖುಷಿ ತಂದೈತೆ ಎಲ್ಲದಕ್ಕಿಂತ. ಮೇಡಮ್, ತಮಗೆ ಯಾವುದಾದ್ರೂ ಒಂದು ಇಷ್ಟವಾದ ಸಂಗೀತ ಹೇಳ್ಬೋದಲ್ರಿ? ವಚನನೇ ಹೇಳ್ಬೋದು. ವಚನ ಫಸ್ಟ್ ದೇವ್ರದ್ದು ವಚನ ಹೇಳ್ಬಿಟ್ಟು ಆಮೇಲೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ, ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ, ಜಂಗಮನೇಕೆ ಬೇಕು
ಭಕ್ತಿ ಪರೀಕ್ಷಿಸುವುದಕ್ಕೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಕಂಡು ಕಂಡುದನ್ನೆಲ್ಲ ದೇವರೆಂದು ತಿಳಿದು ಕಂಡು ಕಂಡುದನ್ನೆಲ್ಲ ದೇವರೆಂದು ತಿಳಿದು ಅಡ್ಡ ಬೀಳುವವ ಜನರ ಕಾಣಬಾರದೆ ಅಡ್ಡ ಬೀಳುವವ ಜನರ ಕಾಣಬಾರದೆ ಎನ್ನ ಗುರುಕುಮಾರ ಶಿವಬಸವೇಶ್ವರ ಎನ್ನ ಗುರುಕುಮಾರ ಪಂಚಾಕ್ಷರೇಶ್ವರ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಶಿವನಿದ್ದರೆ. ಧನ್ಯವಾದಗಳು ಮೇಡಮ್. ಇದೇ ಸಂಗೀತ ಇಟ್ಕೊಂಡು ಈಗ ನೆಕ್ಸ್ಟ್ ಯಾವುದಾದ್ರೂ ಪ್ರೋಗ್ರಾಮ್ ಇದೆಯಾ ನಿಮ್ಮದು ಸಂಗೀತದ್ದು? ತುಂಬ ಪ್ರೋಗ್ರಾಮ್ ಇರ್ತವೆ ಆ್ಯಕ್ಚುಲಿ ಬೆಂಗಳೂರು. ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಆಪರ್ಚುನಿಟಿ ಬಂದಿದೆಯಾ? ಇಲ್ಲಿ ಬೆಂಗಳೂರಲ್ಲಿ ನನಗೆ ಆಪರ್ಚುನಿಟಿ ಬರ್ತಾವೆ. ನಾನು ಮನೆದು ನೋಡ್ಕೋಬೇಕು, ಮನೆಗೆಲ್ಲ ಮಕ್ಕಳದು ಎಲ್ಲ ನೋಡ್ಕೊಂಡು ನನಗೆ ಏನಾರ ಸಮಯ ಸಿಕ್ಕರೆ ನಾನು ಅಲ್ಲಿ ಹೋಗಿ ಮಾಡಿ ಬರ್ತೀನಿ, ಸಂಗೀತ ಕೊಟ್ಟು ಬರ್ತೀನಿ. ಆದರೆ ಸಂಗೀತದಲ್ಲಿ ನನ್ನ ಗುರುತಿಸಿ ನನ್ನಲ್ಲಿ ಕರೆದು ಅಲ್ಲೇ ನನಗೆ ಸಂಗೀತ ಕ್ಷೇತ್ರದಲ್ಲಿ ಕಲಾಕ್ಷೇತ್ರ ಆಯ್ತು ಎಲ್ಲ ಆಯಿತು, ತುಂಬ ನನಗೆ ಸನ್ಮಾನನೂ ಮಾಡಿದ್ದಾರೆ. ಆಮೇಲೆ ಇದೇ ಇವರು ನಮ್ಮ ಮಂಜುಳಾ ಮೇಡಮ್ಮರು, ಆಮೇಲೆ ನಮ್ಮ ಶಶಿಧರ್ ಕೋಟೆ, ಆಮೇಲೆ ನಮ್ಮ ಇವರು ಚಿಕ್ಕ ಜಾಜಯ್ಯ ಅಂತೇಳಿ ಒಂದು ಫಿಲಮ್ ಆ್ಯಕ್ಟರ್ ಅವರು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವರು ಸರ್ ನನಗೆ ಏನಾರ ಒಂದು ಪ್ರೋಗ್ರಾಮ್ ಇದ್ರೆ ಬನ್ನಿ ಮೇಡಮ್ ಇಲ್ಲೊಂದು ಸಂಗೀತ ಕಾರ್ಯಕ್ರಮ ಐತಿ, 2 ನಿಮಿಷ ನೀವು ರೆಡಿಯಾಗಿ ಬೇಗ ಬಂದುಬಿಡ್ರಿ ಅನ್ನೋರು ನನಗೆ. ಆಯಿತು ಸರ್ ಅಂತೇಳಿ ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ ಅಂತಿದ್ದೆ ನಾನು. ಆಮೇಲೆ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿ ನಾನು ಪ್ರತಿ ತಿಂಗಳೂ ಒಂದೊಂದು ಏನೇನೋ ಒಂದು ಫಂಕ್ಷನ್ ಇದ್ದಾಗ ನಾನು ಆಯ್ಕೆ ಮಾಡಿಬಿಟ್ಟು ಅವರು ನನಗೆ ಸಂಗೀತಕ್ಕೆ ಕೊಡ್ತಾಯಿದ್ರು. ಪ್ರತಿ ತಿಂಗಳ ನಾವು ಸಂಗೀತ ಹೇಳಿ ಬರ್ಬೇಕಲ್ಲಿ ಒಂದೊಂದು ಕಾರ್ಯಕ್ರಮಕ್ಕೆ. ಆಮೇಲೆ ಹೆಸರಲ್ಲಿ ಲಿಸ್ಟ್ ಹಾಕ್ತಿದ್ರು. ಆಮೇಲೆ ಮತ್ತೆ ಅಲ್ಲಿ ನನಗೆ ದೊಡ್ಡದೊಂದು ಸನ್ಮಾನ ಮಾಡಿದ್ರು, ಮಹಿಳಾ ದಿನಾಚರಣೆ ಅಂತ. ತುಂಬ ದೊಡ್ಡ ಸನ್ಮಾನ ಅದು, ನನಗೆ ಮರೆಯಲಾದಂಥ ಸನ್ಮಾನ ಅದು. ಈಗ ಸಂಗೀತ ಕ್ಷೇತ್ರಗಳು ಯಾವುದಾದ್ರೂ ಪ್ರಶಸ್ತಿ ಲಭಿಸಿದಾವೆ ಮೇಡಮ್? ಹೌದು, ತುಂಬ ಪ್ರಶಸ್ತಿ ಇದೆ ನನಗೆ. ಅದೇ ಫಸ್ಟ್ ಆಫ್ ಆಲ್ ನನ್ನ ಮಹಿಳಾ ದಿನಾಚರಣೆ ಮಹಿಳೆಗೆ ಅಂತೇಳಿ ಅಂದ್ರೆ ನನಗೆ ಪ್ರಶಸ್ತಿ ಕೊಟ್ಟಿದ್ದು ಅದು ಫಸ್ಟು. ನನಗೆ ತುಂಬ ಈ ಎಲ್ಲ ಸಂಘ ಸಂಸ್ಥೆದರೆಲ್ಲರೂ ಕೊಟ್ಟಿದ್ದಾರೆ. ಈಗ ಹೊಳ್ಳಿ ಸಮಾಜ ಕ್ಷೇತ್ರದೊಳಗೆ ನಿಮಗೆ ಯಾವ್ಯಾವ ಪ್ರಶಸ್ತಿ ಬಂದವು? ಸಮಾಜ ಸೇವೆಗೆ ಅಂದರೆ ನಾನು ಆ ಪ್ರಶಸ್ತಿಗೆ ನಾನು ಇನ್ನೂ ತೊಗೊಂಡಿಲ್ಲ, ಸಂಗೀತದಲ್ಲೇ ತೊಗೊಂಡಿದ್ದೇನೆ. ಈಗ ಸಮಾಜ ಕ್ಷೇತ್ರದೊಳಗೆ ಅಂತಂದರೆ ಈಗ ಜಿಲ್ಲಾಡಳಿತ ಕೊಡೋದೇ ಮೊದಲನೇ ಇದೇ ಮೊದಲನೇ ಪ್ರಶಸ್ತಿ. ನಾನು ಅಂಡೋಬಾರ್ ನಿಕೋಬಾರದಲ್ಲಿ ನನಗೆ ಪ್ರಶಸ್ತಿ ಕೊಟ್ಟರು, ಅದು ಸಂಗೀತಕ್ಕೆ ಕೊಟ್ಟಿದ್ರು. ಸಮಾಜ ಸೇವೆದಕ್ಕೆ ನಾನು ಇನ್ನೂ ಯಾರಿಗೂ ನಾನು ಈ ಥರ ನಾನು ಬಯೋಡಾಟ ಕೊಟ್ಟಿರಲಿಲ್ಲ. ಅವರೇ ಗುರುತಿಸಿ ನನಗೆ ಬಯೋಡಾಟ ಗುರುತಿಸಿ ಅವರು DCR ಆಗಲಿ, ಆಮೇಲೆ ನಮ್ಮ ಇವರಾಗಲಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ 2 ಪೇಪರ್ ನೋಡಿಬಿಟ್ಟು ಅವ್ರು ನನಗೆ ಸಹಿ ಹಾಕಿ ನಂದು ಇವ್ರು ಕೊಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಚಿನ್ನಿಕಟ್ಟಿ ಸರ್ ಆಯ್ತು, ನಮ್ಮ ಇವರಾಯ್ತು, ಒಟ್ಟು ಆಡಳಿತರ ಎಲ್ಲರೂ ನನಗೆ ಇದನ್ನೊಂದು ಅವಕಾಶ ಮಾಡಿಕೊಟ್ರು. ಈ ಪ್ರಶಸ್ತಿನ ಯಾರಿಗೆ ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಪ್ರಶಸ್ತಿ ನಾನು ದೇವರಿಗೆ ಅರ್ಪಣೆ ಮಾಡ್ತೀನಿ. ಮೊದಲನೇ ಪ್ರಶಸ್ತಿ ದೇವರಿಗೆ ಅರ್ಪಣೆ ಮಾಡ್ತೀನಿ. ಯಾಕಂದ್ರೆ ಅದೇ ಅಲ್ಲ ದೇವ್ರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದು. ಆ ಗುರು ದೇವ್ರು ಇಲ್ದ ನಾನು ಇಷ್ಟು ಮುಂದುವರಿತಿದ್ದಿಲ್ಲ. ಆಮೇಲೆ ನನ್ನ ತಾಯಿ ಎರಡನೇದಾಗಿ ನಮ್ಮ ತಾಯಿ ಅವರಿಲ್ಲ ಅಂದ್ರೆ ನಾವು ಇಷ್ಟು ಇದು ಇರ್ತಿದ್ದಿಲ್ಲ. ನಮ್ಮ ತಾಯಿ ಫಸ್ಟ್ ಆಫ್ ಆಲ್ ನನ್ನ ಕಲೀಲಿಕ್ಕೆ ಪ್ರೋತ್ಸಾಹ ಮಾಡಿದರು. ಆಮೇಲೆ ನಮ್ಮ ಯಜಮಾನ್ರು ಪ್ರೋತ್ಸಾಹ ಮಾಡಿದರು.
ಈಗ ಕೊನೆಯದಾಗಿ ಸಮಾಜ ಕ್ಷೇತ್ರಗಳು ಮತ್ತು ಯಾವುದಾದ್ರೂ ಮುಂದೆ ಏನಾದರೂ ಯಾರಿಗಾದರೂ ಹೆಲ್ಪ್ ಮಾಡೋದಿದೆ ನಿಮಗೆ? ಇದೆ, ಅಂಥದ್ದು ಏನಾರ ಬಂತು ಅಂದ್ರೆ ನಾನು ಮಾಡ್ತೀನಿ. ಖಂಡಿತವಾಗಿ ನನ್ನ ಮುಂದೆ ಹೆಜ್ಜಿಟ್ಟಿನ ತೆಗೆಯಲ್ಲ, ನಾನು ಮಾಡ್ತೀನಿ. ಸಮಾಜ ಸೇವೆಗಾಗಿ ನಾನು ಅದೇನೆ ಅಂದರೆ ನಾನು ಮಾಡ್ತೀನಿ. ಇಷ್ಟು ಜನವರಿ 26ರಂದು ಜಿಲ್ಲಾಡಳಿತ ಕೊಡಮಾಡುವ ಪ್ರಶಸ್ತಿ ಗೌರವ ಸನ್ಮಾನಕ್ಕೆ ಭಾಜನರಾದಂತಹ ರಾಜೇಶ್ವರಿ ಬಿಸ್ಟನ್ಗೌಡ್ರು ಇವರ ಮನದಾಳದ ಮಾತುಗಳು. ಹೀಗೆ ಮತ್ತೆ ಮುಂದೆ ವಿಶೇಷ ವ್ಯಕ್ತಿಯ ಜೊತೆಗೆ ಭೇಟಿಯಾಗೋಣ. ಸಮಗ್ರ ಕರ್ನಾಟಕ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.